ರಘು, ಗನ್ ಕಲ್ಚರ್ ಇಷ್ಟರ ಮಟ್ಟಿಗೆ ಇರಲಿಲ್ಲ. ಗಲಾಟೆಗಳಾಗಿದೆ, ಕಲ್ಲು ತೂರಾಟ ಆಗಿರುತ್ತೆ, ಕೈ ಮಿಲಾಯಿಸಿರ್ತಾರೆ, ತಳ್ಳಾಟನೂ ಕಾಟ ಇರುತ್ತೆ. ಐ ಎಗ್ರಿ, ಚುನಾವಣಾ ಸಂದರ್ಭದಲ್ಲಿ ನೋಡಿದ್ದೀವಿ, ಬೂತ್ಗಳ ಬಳಿಯಲ್ಲಿ ಜಗಳ ಮಾಡ್ಕೊಳ್ತಾರೆ, ದುಡ್ಡು ಹಂಚ್ಬಿಟ್ರು ಅಂತ ಜಗಳ ಮಾಡ್ತಾ ಇರ್ತಾರೆ, ಇನ್ನೆಲ್ಲೋ ಬ್ಯಾನರ್ ಹಾಕಿದ್ರು ಕಿತ್ತಾಟ ಮಾಡ್ಕೊಳ್ತಾರೆ. ಈ ಗನ್ ಫೈರಿಂಗ್ ಅಷ್ಟು ಮಟ್ಟಕ್ಕೆ ಇದನ್ನು ತೊಗೊಂಡು ಹೋಗಬೇಕಾಗಿತ್ತಾ? ಹೂ ಎವರ್ ಇಟ್ ಮೇ ಬಿ. ಅಲ್ಲ, ನೀವು ಏನಾಗಿದೆ, ನೀವು ನಾನು ಅವಾಗಲೇ ಒಂದು 3 ಫೋಟೋಗಳನ್ನು ತಮಗೆ ತೋರಿಸಿದೆ. ಅಂದ್ರೆ ಅವಾಗಿಂದ ಲಾಠಿ ತೋರಿಸ್ತಾ ಇದ್ರಿ, ಲಾಠಿ ಅಲ್ಲ, ಲಾಠಿ ಅಲ್ಲ, ಒಂದೇ ಮಾತು ಹೇಳೋದು, ಡಿಫೆನ್ಸ್ ನಾವ್ ಏನೇನ್ ಮಾಡ್ಬೇಕಾಗಿತ್ತು ಹೇಳ್ರಿ. ಅಲ್ಲ, ಡಿಫೆನ್ಸ್ ಅಲ್ಲ, ಇವ್ರು ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಾವ್ರೆ, ಕತ್ಲೆನಲ್ಲಿ ಒಬ್ಬರೇ ನಿಂತ್ಕೊಂಡು ಏನ್ ಮಾಡ್ತಾವ್ರೆ ಅಂದ್ರೆ, ಬನ್ನಿ ನಿಮಗೆ ಇವತ್ತು ಮಾಡ್ತೀನಿ, ಕಾಯಿಸ್ತೀನಿ ಅಂತ ಹೇಳಿ. ಅಂದ್ರೆ ಇವರೇನೆ ಇದನ್ನ ಏನು ಇನ್ಸ್ಟಿಗೇಟ್ ಮಾಡಿರ್ತಕ್ಕಂತ ಸಿಚುವೇಶನ್ ಜಾಸ್ತಿ ಕಾಣ್ತಾ ಇದೆ. ಬನ್ನಿ ಅಂತ ಅಲ್ಲ ಅಂದ್ರೆ ಏನಂತ ಅರ್ಥ, ಆಲ್ರೆಡಿ ಒಡೆದು ಕಳ್ಸಿರೋದು ಇದು, ಆಲ್ರೆಡಿ ಒಡೆದು ಸಂಜೆ ಆಲ್ರೆಡಿ ಕತ್ಲೆ ಇದೆ. ಇದು ಕತ್ಲೆ ಸಮಯದಲ್ಲಿ ಇವರು ದೊಣ್ಣೆ ಹಿಡ್ಕೊಂಡು ಏನಕ್ಕೆ ನಿಂತವ್ರೆ ಬೀದಿನಲ್ಲಿ ಅಂದ್ರೆ ಅಂತ ಅರ್ಥ, ಇವ್ರಿಗೆ ಆಲ್ರೆಡಿ ಗೊತ್ತಿತ್ತು ಇವತ್ತೇನಾದ್ರು ಮಾಡಿ ಗಲಾಟೆ ಆಗ್ಬೇಕು, ಅವ್ರು ಬ್ಯಾನರ್ ವಿಚಾರಕ್ಕೆ ಬರ್ತಾರೆ, ಬ್ಯಾನರ್ ಮತ್ತೆ ಕಟ್ಟಕ್ ಬರ್ತಾರೆ, ಇವತ್ತೇನಾದ್ರು ಒಂದು ಮಾಡ್ಬೇಕು ಅಂತ ಹೇಳಿ ಕಾಯ್ದಿರತಕ್ಕಂತ ವಿಡಿಯೋಗಳಿದ್ದು, ಫೋಟೋಗಳು. ಅಂದ್ರೆ ಅಂತ ಅರ್ಥ, ಅವರ ಮೂಲ ಉದ್ದೇಶ ಇದ್ದೇನು ಅಂತಂದ್ರೆ, ಇವತ್ತು ಏನಾದ್ರು ಮಾಡಿ ಗಲಾಟೆ ಮಾಡಿಸ್ಲೇಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ ಅವರು ರಾಜಕೀಯ ಏನು ಹೆಸರು ನಾನು ಅವ ಮೇಂಟೈನ್ ಮಾಡೋದು ಅಂತಿರಲ್ಲ, ಗೊತ್ತಲ್ಲ, ಈ ಹಳೆ ಕಾಲದಲ್ಲಿ ಪುಡಿ ರೌಡಿಗಳು ಮಾಡ್ತಾ ಇದ್ರು, ಸುಮ್ಸುಮ್ನೆ ಹೋಗ್ಬಿಟ್ಟು ಅವ ಮೇಂಟೈನ್ ಮಾಡೋದು. ಅವ ಮೇಂಟೈನ್ ಮಾಡುವಂತ ಚಿಲ್ಲರೆ ಕೆಲಸವನ್ನ ನಾನು ಇನ್ನೊಂದು ಕೇಳ್ತೀನಿ. ಸರಿ, ಇವರು ಎಲ್ಲ ಬೆಳಗ್ಗೆನೆ ಗಲಾಟೆ ಆಗೋಗಿತ್ತು, ಉದ್ದಕ್ಕೂ ಇಡೀ ಆ ಊರು ಪೂರ್ತಿ ಬ್ಯಾನರ್ ಕಟ್ಟಿದ್ದೀರಾ. ಬೆಳಿಗ್ಗೆ ಈ ಥರ ಏನು ಗಲಾಟೆ ನಡೆದು ಹೋಗಿದೆ, ಅವ್ರಿಗೇನೋ ಇಷ್ಟ ಆಗ್ತಾ ಇಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜನಾರ್ದನ ರೆಡ್ಡಿ ಮನೆ ಮುಂದೆ ಈ ಫ್ಲೆಕ್ಸು, ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಫ್ಲೆಕ್ಸ್ ಕಟ್ಟದೇ ಇದ್ದಿದ್ದರೆ ಏನು ದೊಡ್ಡ ನಷ್ಟ ಆಗ್ಬಿಡ್ತಾ ಇತ್ತು ಬಳ್ಳಾರಿಗೆ? ಅಲ್ಲ, ಒಂದು ನಿಮಿಷ, ಎಂಟೈರ್ ಸ್ಟ್ರೆಚ್ ಕಟ್ಟಿರ್ತಕ್ಕಂಥದ್ದು. ಸರಿ, ಆಯ್ತು, ಗಲಾಟೆ ಆಗ್ತಿದೆ, ನಾವು ಕಿರಿಕಿರಿ ಬೇಡ ನಮಗೆ. ಅಲ್ಲ, ಒಂದ್ ನಿಮಿಷ, ಈ ಕುಮಾರ ಕೃಪಾ ರೋಡಲ್ಲಿ ಹೋದ್ರೆ ಎಲ್ಲಾರ್ದು ಜನ, ಇವ್ರದ್ದು ಯಡಿಯೂರಪ್ಪ ಅವ್ರದ್ದು ಎಲ್ಲಾರ್ದು ಇದೆ, ಸಿಎಂ ಅವ್ರ ಮನೆ ಮುಂದೆ ಕಟ್ಟಿದ್ದೀರ ಅಂತ ಸ್ಟಾಪ್ ಮಾಡ್ಬಿಟ್ರೆ, ಇದು ಮುಖ್ಯ ರಸ್ತೆ. ಆ ಮುಖ್ಯ ರಸ್ತೆ ಯಾರಪ್ಪನಿಗೆ ಸೇರಿದ್ದು ಅಲ್ಲ. ಓಕೆ, ಇನ್ ಕೇಸ್ ಆ ಥರದ್ದೇನಾದ್ರು ಏನು ಒಂದು 2-3 ಕಿಲೋಮೀಟರ್ ಕಟ್ಟಿರುವಂತ ಸಂದರ್ಭದಲ್ಲಿ ಸೊ ಇವರು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆಲ್ರೆಡಿ ಅವ್ರು ಗಲಾಟೆ ಮಾಡಿ ಕಳಿಸ್ಬಿಟ್ಟಿದ್ರು, ಹೊಡೆದು ಕಳಿಸ್ಬಿಟ್ಟಿದ್ರು, ಇನ್ನೊಂದ್ಸಲ ಬನ್ನಿ ಅಂತ ಹೇಳ್ಬೇಕಾದ್ರೆ, ಇದ್ರ ಮಧ್ಯದಲ್ಲಿ ಬಳ್ಳಾರಿಯಲ್ಲೂ ಒಂದು ಪೊಲೀಸ್ ಸ್ಟೇಷನ್ ಇದೆ, ಬಳ್ಳಾರಿಗೂ ಒಬ್ರು SP ಇರ್ತಾರೆ. ಇದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮರ್ತೋಗ್ಬಿಟ್ಟಿತ್ತಾ? ಅಲ್ಲೊಂದು ಪೊಲೀಸ್ ಠಾಣೆ ಇದೆಯಪ್ಪ, ಕಂಪ್ಲೇಂಟ್ ಮಾಡ್ಬೋದು, ನಮ್ಗೆ ಹೊಡೆದು ಬಡದು ಅಲ್ಲೇ ಮಾಡಿ ಎದುರಿಸ್ತಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ. ಒಬ್ಬರ ಕೆಲಸ ಮಾಡಿದಿರ ನೀವು? ಒಂದು ನಿಮಿಷ, ಫಸ್ಟ್ ಅವರು ಯಾರು ಬೆಳಿಗ್ಗೆ ನೆನ್ನೆ ಕಟ್ಟಿದ್ರು, ಅದು ಆಲ್ರೆಡಿ 3-4 ಡೇಸ್ ಆಗಿದೆ ಕಟ್ಟಿ. ಆ ಕಟ್ಟಿದ ನಂತರ ಅವರು ಜನಾರ್ದನ್ ರೆಡ್ಡಿ ಇರ್ಲಿಲ್ಲ, ಜನಾರ್ದನ್ ರೆಡ್ಡಿ ಬರ್ತೀನಿ ಅಂತ ಅಂದಾಗ ಇವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಫೋನ್ ಮಾಡಿ ಅವಾಜ್ ಹಾಕಿದ್ದಾರೆ. ಯಾರೋ ಜನಾರ್ದನ್ ರೆಡ್ಡಿ ಅವರು ಅವಾಜ್ ಹಾಕಿ ಅದಾದ ನಂತರ ಕಿತ್ ಬಿಸಾಕಿದ್ದಾರೆ. ಈ ಕಿತ್ ಬಿಸಾಕದ ನಂತರ ಇವ್ರ ಕಾರ್ಯಕರ್ತರು ವಾಲ್ಮೀಕಿ ಮಹರ್ಷಿಯ ಫೋಟೋ ಅರ್ಧಾಕ್ತೀರಾ ಅಂತ ಹೇಳಿ ಎಮೋಷನಲ್ ಆಗಿ ಇವರು ಸತೀಶ್ ರೆಡ್ಡಿ ಅವ್ರಿಗೆ ಹೇಳಿದಾಗ, ಬರೋ ನಾನು ಕುತ್ಕೊಂಡು ಕಟ್ತೀನಿ ಅಂತ ಹೇಳಿ. ಯಾವಾಗ್ಲೂ ರಾಜಕೀಯದಲ್ಲಿ ಹಾಗೇನೇನೆ, ಯಾಕೆಂದ್ರೆ ಸಾರ್ವಜನಿಕ ಜಾಗದಲ್ಲಿ ರಾಜಕೀಯ ಮಾಡೋದು ಹಾಗೇನೆ ಎಲ್ಲಾರು. ಓಕೆ, ಸೊ ನೀವು ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗೇನ ಕಟ್ಟಿದ್ರ? ಸಾರ್ವಜನಿಕ ಜಾಗ. ಸಿದ್ದರಾಮಯ್ಯನವ್ರ ಮನೆ ಮುಂದೆ ನಾಳೆ ಕಟ್ಟಿದ್ರು ಯಾರು ಪ್ರಶ್ನೆ ಮಾಡ್ತಾರೆ? ಅಲ್ಲ, ಪ್ರೊವೊಕೇಶನ್ ಅಲ್ಲ, 4 ದಿನದಿಂದ ಆಯ್ತಲ್ಲ, ಯಾಕೆ ಒಂದ್ ನಿಮಿಷ, ಅದೇ ಜನಾರ್ದನ್ ರೆಡ್ಡಿ ಅವರು, ಜೈ ಶ್ರೀರಾಮುಲು ಅವರು, ಭರತ್ ರೆಡ್ಡಿ ಅವ್ರ ಮನೆ ಮುಂದೆ, ಆಫೀಸ್ ಮುಂದೆ ಡೈಲಿ ಕಟ್ಟೋರು ಇವಾಗ್ಲೂ ಇದೆ, ಕಟ್ತಾನೆ ಇರ್ತಾರೆ. ಯಾರು ಪ್ರಶ್ನೆ ಮಾಡ್ತಿದ್ದಾರೆ? 2.5 ವರ್ಷದ ಇಲ್ದೇ ಇರ್ತಕ್ಕಂಥ ಗಲಾಟೆ ಏಕಾಏಕಿ ಯಾಕಾಯ್ತು ಹೇಳಿ? ಇದು ಮೂಲ ಉದ್ದೇಶ ಜನಾರ್ದನ್ ರೆಡ್ಡಿ ಅವ್ರದ್ದು. ಏನಾದ್ರು ಮಾಡಿ ನಾನು ಗಲಾಟೆ ಸೃಷ್ಟಿ ಮಾಡ್ಲೇಬೇಕು, ಭರತ್ ರೆಡ್ಡಿ ಅವ್ರನ್ನ ಎತ್ತಬೇಕು ಅಂತ ಹೇಳಿ ಒಂದು ಸೃಷ್ಟಿ ಮಾಡಿದಂತ ಒಂದು ಇದು ಗಲಾಟೆ. ಇದು ಭರತ್ ರೆಡ್ಡಿ ಎತ್ತಬೇಕಾಗಿದ್ರೆ ರೆಡ್ಡಿ ಗನ್ಮ್ಯಾನ್ ಹೋಗ್ಬೇಕಾಗಿತ್ತಲ್ರಿ ಅಲ್ಲಿ. ಭರತ್ ರೆಡ್ಡಿ ಅವರು ಔಟ್ ಆಫ್ ಸಿಟಿ ಇದ್ರು, ಅವರು ಔಟ್ ಆಫ್ ಸಿಟಿ ಇದ್ದವ್ರು ಬರೋದೇನೆ ಕ್ಲೋಸ್ ಟು 9:30 ಆಗಿತ್ತು. ಓಕೆ, ಆ ಮಧ್ಯದಲ್ಲಿ ಮಿಸ್ ಆಗ್ಬಿಟ್ಟು ಭರತ್ ರೆಡ್ಡಿ. ಅಲ್ಲ, ಮಿಸ್ ಅಲ್ಲ, ಇವ್ರು ಪಾಪ ಯಾಮಾರ್ಬಿಟ್ಟವ್ರು. ಇವರು ಯಾರು ಭರತ್ ರೆಡ್ಡಿ ಅವ್ರು ಹೊರಗಡೆ ನೋಡ್ಬಿಟ್ಟು ಇವರು ಮಿಸ್ ಮಾಡಿ ಗಲಾಟೆ ಮಾಡಿರೋದವ್ರು. ಓಕೆ, ಮೂಲ ಉದ್ದೇಶ ಭರತ್ ರೆಡ್ಡಿ ಅವ್ರನ್ನ ಹೇಗಾದ್ರೂ ಮಾಡಿ ಅವ್ರ ತಂದೆನೇ ಮರ್ಡರ್ ಮಾಡ್ಬೇಕು ಅಂತ ಅಟೆಂಡ್ ಮಾಡಿದ್ರಲ್ಲ ರೆಡ್ಡಿ. ಈಗ ದಿಲೀಪ್ ರೆಡ್ಡಿ ತಮ್ಮ ಅಸ್ತಿತ್ವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿಕೊಳ್ಳುವ ಸಲುವಾಗಿ, ಬಳ್ಳಾರಿಯಲ್ಲಿ ಮತ್ತೆ ತಮ್ಮನ್ನು ತಾವು ಪ್ರಚುರಪಡಿಸಿಕೊಳ್ಳುವ ಸಲುವಾಗಿ ಈ ಥರದ ಘಟನೆಗಳಲ್ಲಿ ಮನೆ ಕಾಂಪೌಂಡ್ಗಳೇ ಸಾಕಷ್ಟು ದೊಣ್ಣೆಗಳಿಟ್ಕೊಂಡು ಒಂದಷ್ಟು ಜನ ಲಾಠಿಧಾರಿ ವ್ಯಕ್ತಿಗಳನ್ನು ಅಲ್ಲಿ ನಿಲ್ಲಿಸಿ, ಅಲ್ಲಿ ಅವರು ಮಹಿಳೆ ಬೇರೆ ತೊಡೆ ತಟ್ಟಿ ಹೇಳ್ತಾ ಇದ್ರಲ್ಲಿ, ಬಂದ್ರು ನೋಡ್ಕೊಳ್ತೀವಿ ನಾವು ನಿಮ್ಮನ್ನು ಅವ್ರು ಹೇಳ್ತಾ ಇದ್ರು. ಆಯ್ತಲ್ಲ, ವಾಟ್ ಎವರ್. ಇಲ್ಲಿ ಯಾರೂ ಗಾಂಧಿಗಿರಿ ಮಾಡಿಲ್ಲ, ಎಲ್ಲರೂ ಗುಂಡಾಗಿರಿನೇ ಮಾಡಿರೋದು. ಇಲ್ಲಿ ಯಾರಾದರೂ ಒಬ್ಬರು ದೊಣ್ಣೆ ಹಿಡ್ಕೊಂಡು ಬಂದರೆ, ಒಬ್ರು ಕಲ್ಲು ಹಿಡ್ಕೊಂಡು ಬಂದರೆ, ಯಾರು ರೋಸು ಗುಲಾಬಿನ ಪುಷ್ಪಗುಚ್ಛವನ್ನು ಯಾರೂ ಕೊಟ್ಟಿಲ್ಲ ಇಲ್ಲಿ ಈ ಕಡೆಯಿಂದ. ಗಾಂಧಿಗಿರಿ ಅಂತೂ ಯಾರೂ ಮಾಡಿಲ್ಲ.
ಇದು ಹೇಗಿದು? ಸರ್ ನೋಡಿ, దానికో దీనికో సర్పాయ అంటారు తెలుగులో. దానికో దీనికో సర్పాయ అంటారు తెలుగులో. ಉದಾಹರಣೆ ಕೊಟ್ಬಿಡ್ತೀನಿ ಜನ ಅವ್ರಿಗೂ ಇವ್ರಿಗೂ ಸರೋಯ್ತು ಅಂತ. ಓಕೆನಾ ಇದು? ಸರ್, ಈಗ ನಾನು ಜನಾರ್ದನ್ ರೆಡ್ಡಿ ಅವ್ರದ್ದು ಹಳೆ ಕಥೆಗಳೆಲ್ಲ ನಾನು ಸರಿ ಅಂತ ನಾನು ಒಪ್ಕೊಳ್ತಾ ಇಲ್ಲ. Okay. ಆದ್ರೂ ನಿಮ್ಗೆ ಹೇಳ್ತೀನಿ ಸರ್, ನನ್ನ ಮನೆ ಅಥವಾ ನಿಮ್ಮ ಮನೆ ಸರ್, ನಿಮ್ಮ ಮನೆಗೆ ಅಥವಾ ನಮ್ಮ ಮನೆಗೆ ಗೇಟ್ ಹತ್ರ ಬಂದು ಯಾರೋ ಗಲಾಟೆ ಮಾಡ್ತಿರ್ತಾರೆ, ಅಥವಾ ನನ್ನ ಮನೆಯಲ್ಲಿ ಒಂದೆರಡು ಕೋಲ್ ಇಟ್ಕೊಂಡಿರ್ತೀನಿ ನನ್ನ ಆತ್ಮರಕ್ಷಣೆಗೆ ಅಂತಂದ್ರೆ ಅದನ್ನ ಪೊಲೀಸ್ನವ್ರಿಗೆ ಎರಡು ಕೋಲ ಅದು? ಸರ್ ಎರಡಲ್ಲ ಸರ್, ಒಂದು ಸೌದೆ ಫ್ಯಾಕ್ಟರಿನೇ ಇದೆ ಅಲ್ರಿ ಅಲ್ಲಿ? ಸರ್ ಒಂದು ಎರಡಲ್ಲ ಸೌದೆ ಫ್ಯಾಕ್ಟರಿನೇ ಇದೆ, ನೂರು ಇರ್ಲಿ ಸರ್, ಆಯ್ತಲ್ಲ? 100 ಇರ್ಲಿ ಸರ್, ಅದನ್ನ ಬಳಸಿಲ್ಲ, ಮನೆ ಒಳಗಡೆ ಇಟ್ಕೊಂಡಿದ್ದಾರೆ. ಅದು ಬಳಸ್ಬಿಟ್ಟು ಬಿಸಾಕ್ಬಿಟ್ಟು ಒಂದ್ ಹೋಗಿದ್ರು ನಿಮಿಷ ಅಂತ ಸರ್, ನೀವು ನೋಡಿದ್ರಾ? ಡಿಲೀಟ್ ನೋಡಿದ್ರಾ? ಬಂದೂಕ್ ಹಿಡ್ಕೊಂಡು ಶೂಟ್ ಮಾಡಿಲ್ಲ ಸರ್. ಓಕೆ. ರೆಡ್ಡಿ ಅವ್ರ ಮನೆ ಕಡೆ ಹಿಡಿದು ಶೂಟ್ ಮಾಡಿಲ್ಲ. ರೆಡ್ಡಿ ಮನೆ ಕಡೆ ಹಿಡಿದು ಶೂಟ್ ಮಾಡಿಲ್ಲ. ಇವ್ರು ಶೂಟ್ ಮಾಡಿರ್ತಕ್ಕಂಥದ್ದು ರೆಡ್ಡಿ ಮನೆ ಮುಂದೆ, ಭರತ್ ರೆಡ್ಡಿ ಮನೆ ಮುಂದೆ ಜಗಳ ಆಗಿಲ್ಲ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜಗಳ ಆಗಿರ್ತಕ್ಕಂಥದ್ದು, ಜನ ಸೇರಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆ ಮುಂದೆಗಡೆ, ಕಾರ್ಯಕರ್ತರು ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮನೆ ಮುಂದೆಗಡೆ, ಬಾಟಲ್ ಬಂದಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮನೆ ಮುಂದೆಗಡೆ, ಇಷ್ಟೆಲ್ಲ ಘಟನೆ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮುಂದೆಗಡೆ, ಭರತ್ ರೆಡ್ಡಿ ಆವಾಜ್ ಹಾಕಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆ ಮುಂದೆಗಡೆ. ಅವರು ಡಿಸ್ಟರ್ಬ್ ಮಾಡಿಲ್ಲ. ಒಂದ್ ನಿಮಿಷ, ಇವತ್ತು ಹೇಳ್ತಿರ್ತಕ್ಕಂಥದ್ದೇನು, ಅರೆ ಜನಾರ್ದನ್ ರೆಡ್ಡಿ ಇವ್ರು ಕೊಲ್ಲಕ್ ಬಂದ್ಬಿಟ್ಟಿದ್ರು ಅಂತ. ಸರ್, ಇಡೀ ಘಟನೆಯಲ್ಲಿ ಜನಾರ್ದನ್ ರೆಡ್ಡಿ ಎಲ್ಲಿ ಕೊಲ್ಲಕ್ ಹೋಗಿದ್ರು ಭರತ್ ರೆಡ್ಡಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಭರತ್ ರೆಡ್ಡಿ ಓಪನ್ ಆಗಿ ಹೇಳ್ತಿದ್ದಾರೆ, ನಾನು ಹುಡ್ತಿದಂಗೆ ಶ್ರೀಮಂತ, ನಾನೇನೋ ಈ ಜಾಗದಲ್ಲಿ ಸುಟ್ಟಾಕ್ಬಿಡ್ತಿದ್ದೆ ರೆಡ್ಡಿನ ಅಂತ ಹೇಳ್ತಾರೆ. ಇಷ್ಟು ಈ ಒಂದು ಸಣ್ಣ ಹೇಳಿಕೆ ಅರ್ಥ ಆಗಲ್ವಾ ಸರ್? ಬಳ್ಳಾರಿಯಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತ. ಸರ್, ಸಿದ್ದರಾಮಯ್ಯನವರು ಇದಕ್ಕಿಂತ ಮುಂಚೆ ಒಂದು ಪಾದಯಾತ್ರೆ ಅಂತ ಮಾಡಿದ್ರು ಬೆಂಗಳೂರಿಂದ. ಯಾಕೆ ಸರ್? ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ಬಿಟ್ಟಿದೆ, ಒಂದು ದೊಡ್ಡ ಗಣಿ ನಡೀತಾ ಇದೆ ಅಂತ ಹೇಳಿ. ಸರ್, ಇವತ್ತೇನಾದ್ರೂ ಸಿದ್ದರಾಮಯ್ಯನವ್ರಿಗೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಘಟನೆಗಳ ಬಗ್ಗೆ ಸಂಕುಚಿತ ಒಂದು ಸಣ್ಣ ಒಂದು ಏನಾದ್ರೂ ಅದ್ರ ಬಗ್ಗೆ ಕೊಂಚಿತ್ತು ಸ್ವಲ್ಪ ಮನಸ್ಸಿಗೆ ಏನಾದ್ರು ಗೊತ್ತಿದ್ರೆ, ನೋವಿದ್ರೆ ಇವತ್ತು ಪಾದಯಾತ್ರೆ ಮಾಡ್ಲಿ ಸರ್ ಬಳ್ಳಾರಿಗೆ. ಇವತ್ತು ನಡೆದಿದೆಯಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ, ಇದು ಒರಿಜಿನಲ್ ರಿಪಬ್ಲಿಕ್ ಆಫ್ ಬಳ್ಳಾರಿ. ಇನ್ನೊಂದು ಹೇಳಿದ್ರು ಸರ್ ರಘು ದೊಡ್ಡರಿ ಅವರು, ವಾಲ್ಮೀಕಿ ಅವರ ಒಂದು ಪುತ್ಥಳಿಯನ್ನ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಪೋಸ್ಟರ್ ಅಂಟಿಸ್ತಾ ಇದ್ದು, ಸೊ ವಾಲ್ಮೀಕಿ ಅವರಿಗೆ ಅಪಚಾರ ಆಗ್ಬಿಡ್ತು ಅಂತೇಳಿ. ಸರ್, ಇದೇ ವಾಲ್ಮೀಕಿ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಕ್ಕಂಥವ್ರು ವಾಲ್ಮೀಕಿ ನಿಗಮ ಮಂಡಳಿನಲ್ಲಿ 187 ಕೋಟಿ ತಿಂದ್ರಲ್ಲ ಸರ್, ಅವತ್ ಯಾಕೆ ಪ್ರೀತಿ ಇರಲಿಲ್ಲ? ಒಂದು ಪ್ರತಿಮೆಯನ್ನ ಮಾಡಿಸಿದ ತಕ್ಷಣ ಇವ್ರು ಮಾಡಿರ್ತಕ್ಕಂಥ ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಮೋಸ ಅಳಿಸೋಗ್ಬಿಡುತ್ತಾ? ಇವರು ಪ್ರತಿಮೆಯನ್ನ ನಿರ್ಮಿಸಿದ ತಕ್ಷಣ ಇವ್ರು ತಿಂದಿರ್ತಕ್ಕಂಥ ಹಣ ವಾಪಸ್ ಬರುತ್ತಾ? ಸ್ವತಃ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಸರ್ ವಿಧಾನಸೌಧದಲ್ಲಿ, ನಾನು 187 ಕೋಟಿ ತಿಂದಿರೋದಲ್ಲಪ್ಪ, ಬರೀ 90 ಕೋಟಿ ತಿಂದಿರೋದು ಅಂತ ಹೇಳಿ. ಸರ್, ಇನ್ನೊಂದು ಹೇಳ್ತಾರಲ್ಲ ಸರ್, ಇನ್ನೊಂದು ಇವರೆಲ್ಲ ಹೇಳ್ತಾ ಇದಾರೆ, ರಾಮನನ್ನ ಸೃಷ್ಟಿ ಮಾಡಿದಂತ ವಾಲ್ಮೀಕಿ ಬಗ್ಗೆ ಅಪಚಾರ ಮಾಡ್ಬಿಟ್ರು ಅಂತ. ಸರ್, ಇದೇ ರಾಮನ ವಿರುದ್ಧವಾಗಿ 2007ನೇ ಇಸ್ವಿನಲ್ಲಿ 2018ನೇ ಇಸ್ವಿನಲ್ಲಿ ವಕೀಲರನ್ನ ಇಟ್ಟಿದ್ರು. ವಕೀಲರನ್ನ ನಾರಿಮನ್, ಇವರ ಒಬ್ಬ MLC ನಾರಿಮನ್ ಇಟ್ಟಿದ್ರು. ಅದಾದ್ಮೇಲೆ ಸರ್ ಇವರ MP ಕಪಿಲ್ ಸಿಬಲ್ ಅನ್ನ ಇಟ್ಟಿದ್ರು. ಸರ್, ರಾಮ ಸುಳ್ಳು, ರಾಮ ಸೇತುವೆ ಸುಳ್ಳು, ವಾಲ್ಮೀಕಿ ಸುಳ್ಳು ಅಂದರಿಗೆ ವಾಲ್ಮೀಕಿ ಮೇಲೆ ಪ್ರೀತಿ ಬಂದಿದೆ ಸರ್. ಕರುಣಾನಿಧಿ ಹೇಳಿದಲ್ಲ, ಹೇಳ್ಬೇಡ್ರಿ ಇಲ್ಲಿ. ಕರುಣಾನಿಧಿ ಹೇಳಿದಲ್ಲ ಸರ್, ಕರುಣಾನಿಧಿ ರಾಮ ಸೇತು ಬಗ್ಗೆ ಹೇಳಿದಲ್ಲ, ಹೇಳ್ಬೇಡ್ರಿ. ಅಲ್ಲ ರೀ, ರಾಮ ಇಂಜಿನಿಯರ್ ಅಂತ ಕರುಣಾನಿಧಿ ಹೇಳಿದ್ರಿ, ಸೇತು ಸುಳ್ಳು ಅಂತ.